ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವಿಗೆ ಸಂಬಂಧಪಟ್ಟಂತೆ ಅವರ ಪತ್ನಿ ಕೊಟ್ಟಿರುವಂತಹ ಡೀಟೇಲ್ಡ್ ಕಂಪ್ಲೇಂಟ್ ರಿಪೋರ್ಟ್ ಬಗ್ಗೆ ನಾವು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ಹೇಗೆ ಪದೇ ಪದೇ ಪ್ರಚೋದನೆಯನ್ನು ಕೊಡಲಾಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಪ್ರವೀಣ್ ರೆಡ್ಡಿ. ಇಲ್ಲಿ ಶಾಸಕರು ಹಾಗೂ ಅವರ ಪುತ್ರನಿಂದ ಪದೇ ಪದೇ ಪ್ರಚೋದನೆ ಕೊಡುವಂತಹ ಕೆಲಸ ಆಗಿದೆ. ಖಿನ್ನತೆಗೆ ಜಾರುವಂತಹ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋದು ಕಂಪ್ಲೇಂಟ್ನ ಭಾಗ. ಜೊತೆಗೆ ಜಾತಿಯನ್ನ ಹಿಡಿದು ಪದೇ ಪದೇ ಅವಮಾನವನ್ನ ಸಾರ್ವಜನಿಕವಾಗಿ ಮಾಡಿದ್ದಾರೆ ಅಂತ ಕೂಡ ಪತ್ನಿ ಹೇಳಿರೋದ್ರಿಂದ ಪೊಲೀಸರು ಈಗಲಾದ್ರೂ ಶಾಸಕರನ್ನ ಬಂಧಿಸೋದಕ್ಕೆ ಮನಸ್ಸು ಮಾಡ್ತಾ ಇದ್ದಾರಾ? ಏನೇನ್ ಡೀಟೇಲ್ಸ್ ಇದೆ, ಜೊತೆಗೆ ಏನೇನ್ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು? ಮಮತಾ, ಈಗ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಈಗ ಅವರ ಪುತ್ರನನ್ನು ಮೊದಲು ಬಂಧಿಸಬೇಕಾದಂತಹ ಕೆಲಸ ಈಗ ಪೊಲೀಸರು ಮಾಡಬೇಕಾಗಿದೆ. ಅದಕ್ಕೂ ಮುಂಚೆ ಏನಂದ್ರೆ ಈಗ ಯಾರು ಮೃತರಾಗಿದ್ದಾರೆ ಪರಶುರಾಮ್ ಅವರ ಮೊಬೈಲ್ ಅನ್ನು ಸೀಸ್ ಮಾಡಿ ಏನಾದರೂ ತನಿಖೆಗೆ ಒಳಪಡಿಸಿದ್ದೇ ಆದರೆ ಅವರ ಪತ್ನಿ ಮಾಡಿರುವಂತಹ ಎಲ್ಲ ಪ್ರತಿಯೊಂದು ಆರೋಪಗಳಿಗೂ ಕೂಡ ಆ ಒಂದು ಮೊಬೈಲ್ನಲ್ಲಿ ಸಾಕ್ಷ್ಯಗಳಿವೆ. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಪರಶುರಾಮ್ ಅವರು ಕಳೆದ 15 ದಿನಗಳಿಂದಲೂ ಕೂಡ ವರ್ಗಾವಣೆಗಾಗಿ ಹಲವು ನಾಯಕರ ಬಳಿಕೂ ಹೋಗಿದ್ರು. ಅದೇ ರೀತಿಯಾಗಿ ಅವರು ಯಾವ ರೀತಿಯಾಗಿ ಶಾಸಕರು ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂಬ ಇನ್ನಿತರ ಆರೋಪಗಳೇನು ಕೇಳಿ ಬಂದಿದೆ. ಈಗ ಸದ್ಯ ಈಗ ಅವರ ಪತ್ನಿ ಮಾಡ್ತಾ ಇರೋದ್ರು ಆ ಎಲ್ಲ ಆರೋಪಗಳಿಗೂ ಕೂಡ ಈಗ ಪರಶುರಾಮ್ ಅವರ ಮೊಬೈಲೇ ಈಗ ಒಂದು ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಆ ಒಂದು ಮೊಬೈಲ್ನಲ್ಲಿ ಹಲವರಿಗೆ ಮಾತನಾಡಿರುವಂತಹ ರೆಕಾರ್ಡಿಂಗ್ ಕಾಲ್ಗಳಿವೆ. ಅದೇ ರೀತಿಯಾಗಿ ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಏನು ಎಂಬ ಇತ್ಯಾದಿ ಪ್ರಶ್ನೆಗಳಿಗೂ ಕೂಡ ಆ ಒಂದು ಮೊಬೈಲ್ ಮೂಲಕವೇ ಉತ್ತರ ಸಿಗಬೇಕಾಗಿದೆ. ಆದರೆ ಸದ್ಯ ಈಗ ಯಾದಗಿರಿಯ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಂದ್ರೆ ಈ ಒಂದು FIR ಆದ ಬಳಿಕ ಅಂದ್ರೆ ಸುಮಾರು ನಿನ್ನೆ ಮಧ್ಯಾಹ್ನ ಆದ ಬಳಿಕ ಸುಮಾರು 18 ಗಂಟೆಗಳ ಬಳಿಕ ಈಗ FIR 1 ಗಂಟೆ ಹಿಂದೆ ಆಗಿದೆ. ಈಗ ಸದ್ಯ ಆ ಒಂದು FIR ನ ಬಳಿಕ ಏನಂದ್ರೆ ಈ ಒಂದು ಯಾದಗಿರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಂದ್ರೆ ಪರಶುರಾಮ್ ಅವರ ಒಂದು ಪೋಸ್ಟ್ ಮಾರ್ಟಮ್ ಒಂದು ಈಗಾಗಲೇ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಅದಾದ ಬಳಿಕವೇ ಈಗ ಪೋಸ್ಟ್ ಮಾರ್ಟಮ್ ವರದಿಗಾಗಿ ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಯಾವೆಲ್ಲ ರೀತಿಯಲ್ಲಿ ತನಿಖೆ ಮಾಡಬೇಕು ಎಂಬುದರ ಬಗ್ಗೆ ಪೊಲೀಸರಿಗೂ ಕೂಡ ಚಾಲೆಂಜ್ ಆಗಿದೆ. ಇನ್ನೊಂದು ಕಡೆ ಆಡಳಿತ ಪಕ್ಷದ ಶಾಸಕರು ಹಾಗೂ ಅವರ ಪುತ್ರನ ವಿರುದ್ಧ ಈಗ ದೂರು ದಾಖಲಾದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ಹೇಳಿ ಕೂಡ ಹಲವು ಪ್ರಶ್ನೆಗಳು ಕೂಡ ಕಾಡ್ತವೆ. ಯಾಕಂದ್ರೆ ಖುದ್ದು ಪೊಲೀಸರಿಗೆ ಒಂದು ಏನಾದ್ರೂ ನೈತಿಕತೆ ಇದ್ದಿದ್ದೇ ಆದ್ರೆ, ಯಾಕಂದ್ರೆ ಅವರದೇ ಇಲಾಖೆಯ ಓರ್ವ ಅಧಿಕಾರಿ ಏನಂದ್ರೆ ಖಿನ್ನತೆಗೆ ಒಳಗಾಗಿ, ಅದು ಕೂಡ ಒತ್ತಡದಿಂದ, ಅಧಿಕಾರಿಗಳ ವರ್ಗಾವಣೆಯ ಒತ್ತಡದಿಂದ ಖಿನ್ನತೆಗೆ ಒಳಗಾಗಿ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನು ಚಾಲೆಂಜ್ ಆಗಿ ತಗೊಂಡಿದೆ. ಆದ್ರೆ ತಮ್ಮ ಮಾತೃ ಇಲಾಖೆಗೆ ನಿಜವಾಗೂ ಕೂಡ ಏನಂದ್ರೆ ನ್ಯಾಯ ಸಿಕ್ಕಂತೆ ಅದು ಕೊಡಿಸದಂತೆ ಆಗತ್ತೆ. ಈ ಒಂದು ಕೆಲಸ ಪೊಲೀಸರು ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಮಮತಾ, ರೈಟ್. ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮ ಮಾಹಿತಿಗಾಗಿ.